ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ದೇವರು ನಿಮ್ಮೆಲ್ಲರನ್ನು ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸಲಿ, ಶಾಂತಿ ನೆಮ್ಮದಿಯನ್ನು ಕೊಟ್ಟು ಆಶೀರ್ವದಿಸಲಿ ಎಂದು ಕೋರುತ್ತೇನೆ. ನಿನ್ನ ಮುಂದೆ ನಡೆಯುವ ದೇವರು ಭಯವನ್ನು ಗೆಲ್ಲುವ ದೈವಿಕ ಸಾನ್ನಿಧ್ಯ. ಅಥವಾ ಒಂಟಿಯಲ್ಲ ನೀನು, ದೇವರು ನಿನ್ನ ಮುಂದಿದ್ದಾನೆ. ಈ ವಚನ ಸತ್ಯವೇದದಲ್ಲಿ ಯಾವ ಭಾಗದಲ್ಲಿದೆ ಅನ್ನೋದು ಯಾರಾದರೂ ಹೇಳ್ಬೋದಾ, ಊಹೆ ಮಾಡ್ಬೋದಾ? ಅದೇ ಧರ್ಮೋಪದೇಶ ಕಾಂಡ 31:8. ಯೆಹೋವನೇ ನಿನ್ನ ಮುಂದೆ ನಡೆಯುವವನಾಗಿದ್ದಾನೆ. ಯೆಹೋವನು ನಿನ್ನ ಮುಂದೆ ನಡೆಯುವವನಾಗಿದ್ದಾನೆ. ಆತನು ನಿನ್ನ ಸಂಗಡ ಇರುವನು. ಆತನು ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ. ಭಯಪಡಬೇಡ, ಕಳವಳಗೊಳ್ಳಬೇಡ. ಪ್ರಿಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ಕೆಲವೊಮ್ಮೆ ನಮಗೇನನ್ಸುತ್ತೆ ಗೊತ್ತಾ, ನಾವು ಒಂಟಿಯಾಗಿರುವಂತೆ ಭಾಸವಾಗುತ್ತೆ. ಯಾವುದೋ ಒಂದು ಸಮಸ್ಯೆ ಇದ್ದಾಗ ಅಥವಾ ಯಾವುದೋ ನೋವಿದ್ದಾಗ ನಮ್ಮ ಒಳಗಿನ ಚಿಂತೆಗಳು ಆಲೋಚನೆಗಳನ್ನು ನಾವು ಯಾರ ಹತ್ರನೂ ಹೊರಗಡೆ ಹೇಳ್ಕೊಳಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸನ್ನಿವೇಶದಲ್ಲಿ ನಮಗೆ ನಾವು ಒಂಟಿಯಾಗಿರುವಂತೆ ಭಾಸವಾಗುತ್ತೆ ಅಲ್ವಾ? ನಿಮ್ಮೆಲ್ರಿಗೂ ಬಹುಶಃ ಅನುಭವಕ್ಕೆ ಬಂದಿರಬಹುದು. ಕುಟುಂಬದ ಸಮಸ್ಯೆಗಳು, ಅನಾರೋಗ್ಯ, ಆರ್ಥಿಕ ಸಂಕಷ್ಟಗಳು, ಭವಿಷ್ಯದ ಭಯಗಳು ನಮ್ಮ ಹೃದಯವನ್ನು ಹೆಚ್ಚು ಭಾರವಾಗಿಸುತ್ತವೆ ಅಲ್ವೇ? ನನ್ನ ಜೊತೆ ಯಾರಿದ್ದಾರೆ, ಯಾರೂ ಇಲ್ವಲ್ಲಪ್ಪ ನನಗೆ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಅಲ್ವಾ? ಇಂತಹ ಸಮಯದಲ್ಲಿಯೇ ದೇವರು ನಮಗೆ ಒಂದು ಅದ್ಭುತವಾದ ವಾಗ್ದಾನವನ್ನು ಕೊಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಧರ್ಮೋಪದೇಶ ಕಾಂಡ 31:8 ದೇವರು ಹೇಳುತ್ತಾನೆ, ನಾನು ನಿನ್ನ ಮುಂದೆ ನಡೆಯುತ್ತೇನೆ, ನಿನ್ನೊಂದಿಗೆ ಇರುತ್ತೇನೆ. ಇದು ಕೇವಲ ಒಂದು ಮಾತಲ್ಲ, ಇದು ದೇವರ ಶಾಶ್ವತ ವಾಗ್ದಾನ. ದೇವರು ನಮ್ಮ ಮುಂದೆ ನಡೆಯುತ್ತಾನೆ. ಏನು ಹಾಗಂದ್ರೆ ಅದರ ಅರ್ಥ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ದೇವರು ನಮ್ಮನ್ನ ಹಿಂದೆ ತಳ್ಳೋದಿಲ್ಲ. ಆತನು ನಮ್ಮ ಮುಂದೆ ಹೋಗಿ ದಾರಿಯನ್ನು ಸಿದ್ಧಪಡಿಸುತ್ತಾನೆ. ನಾನು ನಿನಗಿಂತ ಮುಂದೆ ಹೋಗಿ ದಾರಿಯನ್ನು ಸಿದ್ಧಪಡಿಸುತ್ತೇನೆ ಅಂತ ಹೇಳ್ತಾನಲ್ಲ, ಹಾಗೆ ಇಸ್ರಾಯೇಲರನ್ನ ಮೋಡದ ಸ್ತಂಭ ಮತ್ತು ಅಗ್ನಿ ಸ್ತಂಭದ ಮೂಲಕ ಮುನ್ನಡೆಸಿದನು. ನಮ್ಮ ಜೀವನದಲ್ಲಿಯೂ ಆತನು ನಮಗಿಂತ ಮೊದಲೇ ಹೋಗಿ ಅಡೆತಡೆಗಳನ್ನು ತೆಗೆದುಹಾಕುತ್ತಾನೆ. ನಮಗೆ ಕಾಣದ ನಾಳೆಯನ್ನು ದೇವರು ಈಗಾಗಲೇ ನೋಡಿದ್ದಾನೆ. ದೇವರು ನಮ್ಮ ಸಂಗಡ ಇರುತ್ತಾನೆ. ಜೀವನದಲ್ಲಿ ಸ್ನೇಹಿತರು, ಬಂಧುಗಳು ದೂರವಾಗಬಹುದು, ಆದರೆ ದೇವರು ಮಾತ್ರ ಎಂದಿಗೂ ನಮ್ಮಿಂದ ದೂರವಾಗುವುದಿಲ್ಲ ಮಿತ್ರರೇ. ದುಃಖದಲ್ಲಿ ಆತನು ನಮ್ಮನ್ನು ಸಮಾಧಾನಪಡಿಸುತ್ತಾನೆ. ಕಣ್ಣೀರಿನಲ್ಲಿ ಆತನು ನಮ್ಮನ್ನು ತಪ್ಪಿಕೊಳ್ಳುತ್ತಾನೆ. ಪರೀಕ್ಷೆಯಲ್ಲಿ ಆತನು ನಮ್ಮ ಶಕ್ತಿಯಾಗುತ್ತಾನೆ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬ ದೇವರ ಮಾತು ನಮ್ಮ ನಂಬಿಕೆಯ ಅಡಿಪಾಯವಾಗಿದೆ. ಭಯಪಡಬೇಡ ಎಂಬ ದೇವರ ಕರೆಯು, ಭಯವು ನಮ್ಮ ನಂಬಿಕೆಯನ್ನು ದುರ್ಬಲಗೊಳಿಸುತ್ತದೆ. ಭವಿಷ್ಯದ ಭಯ, ಆರೋಗ್ಯದ ಭಯ, ಕುಟುಂಬದ ಭಯ, ವಿಫಲತೆಯ ಭಯ, ಈ ಎಲ್ಲ ಭಯಗಳು ನಮ್ಮನ್ನು ಆವರಿಸ್ಕೊಂಡು ನಮ್ಮನ್ನು ತಿಂದಾಕ್ಬಿಡ್ತವೆ ಅಲ್ವಾ? ಆದರೆ ದೇವರು ಹೇಳುತ್ತಾನೆ, ಭಯಪಡಬೇಡ. ಏಕೆ ಹಾಗಾದರೆ ದೇವರು ಯಾಕೆ ಆ ರೀತಿ ಹೇಳ್ತಾನೆ ಅನ್ನೋದನ್ನು ನೋಡೋದಾದರೆ, ದೇವರು ನಮ್ಮ ಮುಂದೆ ಇದ್ದಾನೆ, ದೇವರು ನಮ್ಮ ಜೊತೆಯೂ ಇದ್ದಾನೆ. ದೇವರು ಮಾತ್ರ ನಮ್ಮನ್ನು ಕೈ ಬಿಡುವುದಿಲ್ಲ. ಯಾರೇ ನಮ್ಮ ಕೈ ಬಿಟ್ಟರೂ ದೇವರು ಮಾತ್ರ ನಮ್ಮ ಕೈಯನ್ನು ಬಿಡುವುದಿಲ್ಲ. ದೇವರ ವಾಗ್ದಾನಗಳು ಎಂದಿಗೂ ವಿಫಲವಾಗುವುದಿಲ್ಲ. ಮೋಶೆಯ ನಂತರ ಯೆಹೋಶುವನು ದೊಡ್ಡ ಹೊಣೆಗಾರಿಕೆಯನ್ನು ಸ್ವೀಕರಿಸಬೇಕಾಯಿತು. ಆ ಸಮಯದಲ್ಲಿ ದೇವರು ಈ ವಾಗ್ದಾನವನ್ನು ಕೊಟ್ಟನು. ಇಂದು ನಮ್ಮ ಜೀವನದಲ್ಲಿಯೂ ಹೊಸ ಸವಾಲುಗಳು ಇರಬಹುದು, ಆದರೆ ಅದೇ ದೇವರು ಇಂದು ಕೂಡ ನಮ್ಮೊಂದಿಗೆ ಇದ್ದಾನೆ. ನಮ್ಮ ಪರಿಸ್ಥಿತಿ ಬದಲಾಗಬಹುದು, ಆದರೆ ದೇವರ ವಾಗ್ದಾನ ಬದಲಾಗುವುದಿಲ್ಲ. ಆದ್ದರಿಂದ ಮಿತ್ರರೇ, ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವರು ನಮ್ಮ ಮುಂದೆ ನಡೆಯುತ್ತಿದ್ದಾನೆ. ನಾವು ಒಂಟಿಯಲ್ಲ. ನಮ್ಮ ಕಣ್ಣೀರು, ನೋವು, ಭಯ, ಹೋರಾಟ ಎಲ್ಲವನ್ನೂ ಆತ ತಿಳಿದಿದ್ದಾನೆ. ಆದ್ದರಿಂದ ಇಂದು ಈ ವಚನವನ್ನು ನೀವು ಎಲ್ಲರೂ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಣ. ಯೆಹೋವನೇ ನನ್ನ ಮುಂದೆ ನಡೆಯುತ್ತಾನೆ, ಆತನು ನನ್ನನ್ನು ಕೈ ಬಿಡುವುದಿಲ್ಲ. ನಂಬಿಕೆಯಿಂದ ಮುಂದೆ ಸಾಗೋಣ.
ದೇವರು ನಮ್ಮೊಂದಿಗಿದ್ದಾನೆ. ಆದ್ದರಿಂದ ದೇವಜನರೇ, ತಾವೆಲ್ಲರೂ ಕರಗಳನ್ನು ಜೋಡಿಸಿ ಯೇಸು ಸ್ವಾಮಿಯಲ್ಲಿ ತದೇಕ ಚಿತ್ತದಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತೀರಾ? ಪ್ರೀತಿಯ ಪರಲೋಕದ ತಂದೆಯೇ, ಧರ್ಮೋಪದೇಶ ಕಾಂಡ 31:8 ಅದ್ಭುತ ವಾಗ್ದಾನಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮಹಿಮೆಯನ್ನು ನಾವೆಲ್ಲರೂ ಸಲ್ಲಿಸುತ್ತೇವೆ. ನಮ್ಮ ಮುಂದೆ ನಡೆಯುವ ದೇವರಾಗಿರುವ ನಿಮಗೆ ಧನ್ಯವಾದಗಳು. ಕರ್ತನೆ, ಇಂದು ಭಯದಲ್ಲಿರುವವರನ್ನು ಬಲಪಡಿಸು. ನಿರಾಶೆಯಲ್ಲಿರುವವರಿಗೆ ಆಶೆಯನ್ನು ಕೊಡು. ಅನಾರೋಗ್ಯದಿಂದ ಬಳಲುತ್ತಾ ಇರುವವರಿಗೆ ಗುಣವನ್ನು ನೀಡು. ಕುಟುಂಬದ ಸಮಸ್ಯೆಗಳಲ್ಲಿ ಹೋರಾಡುವವರಿಗೆ ಸಮಾಧಾನವನ್ನು ಅನುಗ್ರಹಿಸು. ನಾನು ನಿನ್ನನ್ನು ಕೈಬಿಡುವುದಿಲ್ಲ ಎಂಬ ನಿಮ್ಮ ವಾಗ್ದಾನವು ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರಲಿ. ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸುವ ಕೃಪೆಯನ್ನು ದಯಪಾಲಿಸು. ನಮ್ಮ ಭಯವನ್ನು ನಂಬಿಕೆಯಾಗಿಯೂ, ನಮ್ಮ ಕಣ್ಣೀರನ್ನು ಸಂತೋಷವಾಗಿಯೂ, ನಮ್ಮ ದುರ್ಬಲತೆಯನ್ನು ಬಲವಾಗಿಯೂ ಪರಿವರ್ತಿಸು. ಈ ಎಲ್ಲವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್, ಆಮೇನ್.